ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ಈ ವರ್ಷ ಭಾಳಷ್ಟು ಸಮಸ್ಯೆಗಳನ್ನು ಎಕ್ಸ್ಪ್ಲೇನ್ ಮಾಡಾಕತ್ತೀರಿ ರೈತರು. ಹಿಂಗಾಗ್ಯದ್ರಿ, ಹಂಗಾಗ್ಯದ, ಮಿಲಿಬಗ್ ಬಂದದ, ಕಾಳು ಆ ಮಿಲಿಬಗ್ಗಿಂತ ಜಾಸ್ತಿ ಒಟ್ಟು ಕಾಳು ಸೈಜ್ ಆಗಲಿ. 70 ದಿನ ಆಗ್ಯದ್ರಿ, ನಮ್ಮ ಕಡ್ಲಿ ಕಾಳೆ ಅದಾವ್ರಿ. ಮತ್ತು ಹಂಗೆ ಎಲ್ಲ ಭಾಳಷ್ಟು ರೈತರು ಹೇಳಾಕತ್ತೀರಿ. ಬಟ್ ನಾವು ಒಂದು ಫಸ್ಟಿಗೆ ಇದೆಲ್ಲ ಇದು ಯಾಕೆ ಏನಾಗ್ಯದ ಸಮಸ್ಯೆ, ನಾವು ಏನು ಮಾಡಬೇಕಾಗಿತ್ತು, ನಾವು ಎಲ್ಲಿ ತಪ್ಪಿದೀವಿ, ನಾವು ಯಾವ ರೀತಿ ಮಾಡ್ಕೋಬೇಕಾಗಿತ್ತು, ಅಥವಾ ನಾವು ಏನು ಮಾಡೋಣ ನಮ್ಮಲ್ಲಿ ಸಕ್ಸಸ್ ಆಯ್ತು ಅನ್ನೋ ವಿಷಯ ಬಗ್ಗೆ ನಾವು ಡಿಟೇಲಾಗಿ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ಅದಕ್ಕಿಂತಲೂ ಮೊದಲು ನಿಮ್ಗೆ ಹೇಳ್ತೀನಿ ರೀ, ಮಳೆ ಇರೋದೆ, ಮಾಡಿ ಬರೋದೆ, ಇಬ್ಬನಿ ಬೀಳೋದೆ, ಥಂಡಿನೂ ಇರೋದೆ, ಮತ್ತು ಇದಲ್ಲದೆ ಬೆಳಗಿನ ಜಾವ ಇಬ್ಬನಿ ತಪ್ಪಲ ಮೇಲೆ ನೀರು ಇರೋದೆ. ನಾವು ಏನು ಮಾಡಿದ್ರು ಪ್ರತಿ ವರ್ಷ ಇದು ಇದ್ದುದ್ದೇ ರೀ. ಒಂದು ವರ್ಷ ಒಂದು ಸ್ವಲ್ಪ ಹೆಚ್ಚ, ಒಂದು ವರ್ಷ ಸ್ವಲ್ಪ ಕಡಿಮೆ ಇರ್ತದೆ. ಈ ವರ್ಷ ಅಂತೂ ಇಬ್ಬನಿನೂ ಜಾಸ್ತಿ ಅದ, ಆಮೇಲೆ ಮಳೆನೂ ಚಾಟ್ನಿ ಆದ ಬಳಕ ಭಾಳ ದಿನ ತನಕ ಮಳೆನೂ ಆಯ್ತು ರೀ. ಒಂದು ತಿಂಗಳ ತನಕ ಮಳೆ ಆಯಿತು. ಬಟ್ ನಮಗೇನು ಜೋರು ಆಗಿಲ್ಲ, ಆದ್ರೆ ಆಯಿತು. ಇವು ಎಲ್ಲ ಕಡೆ ವಿಶೇಷವಾಗಿ ಆಗ್ಯದ. ಈಗ ಸದ್ಯಕ್ಕೆ ನಾವು ಮಳೆ ಆಯಿತು, ಹಂಗಾಯಿತು, ಹಿಂಗಾಯಿತು ಅಂತಂದು ವಾತಾವರಣ ಮೇಲೆ ಹಾಕೋದಕ್ಕಿಂತ ವಾತಾವರಣ ಜೊತೆ ನಮ್ಮದು ಹೋರಾಟ ಕಾಂಬಿನೇಷನ್ ಇರ್ಬೇಕು ರೀ, ಫ್ರೆಂಡ್ಶಿಪ್ ಇರ್ಬೇಕು ನಮ್ಮದು ವಾತಾವರಣ ಜೊತೆ. ಇವತ್ತು ಇಬ್ಬನಿ ಬೀಳ್ತದೆ ಅನ್ನೋದು ಗೊತ್ತೇ ಇರ್ತದೆ. ಯಾಕಂತಂದ್ರೆ ನಾನಂತರೂ ಹವಾಮಾನ ತಜ್ಞರ ಜೊತೆ ಕಂಟಿನ್ಯೂನ ಟಚ್ ಒಳಗಿದ್ದೀನಿ ರೀ. ಅವರು ಒಂದು 10 ದಿವ್ಸನ ಅಪ್ಡೇಟ್ ಕೊಡ್ತಾರೆ ನನಗೆ. ಡೈಲಿ ಒಂದು ದಿವ್ಸದ ಮುಂದಿಂದ ಹೇಳ್ಕೊಂತ ಹೋಗ್ತಿರ್ತಾರೆ. ಹಾಗಾಗಿ ನನಗೇನದ ಯಾವುದೇ ರೀತಿಯಾದಂಥ ನನಗೆ ಈ ವಾತಾವರಣದೇನದ ಅಡ್ವಾನ್ಸ್ ಗೊತ್ತಾಗ್ತದೆ. ಹಾಗಾಗಿ ನಾ ಏನು ಮಾಡ್ಕೊಂಡಿನಂದ್ರೆ ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ ರೀ. ನಂದು 67 ದಿವಸ ಇಲ್ಲ, 56 ಅಲ್ರಿ, 67 ದಿವ್ಸನ ಪ್ಲಾಟ್ ಐತೆ ನಂದು. ನನ್ನ ಕಾಳು ಸೈಜ್ ಪ್ರತಿ ವರ್ಷ ಏನು ಬರ್ತಿತ್ತಲ್ಲ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಕಾಳು ಸೈಜ್ ಬಂದದ. ಅದಕ್ಕಿದು ನಮ್ಮೂ ಎಲ್ಲ ಆಗಿಲ್ಲ, ನಿಮ್ಮೂ ಯಾಕೆ ಆದವು ರೀ ಅಂತೇಳಿ ನೀವು ಕೇಳ್ಬೋದು. ನಾವು ಫಸ್ಟ್ ಕೋಲ್ಡ್ ವಾತಾವರಣ ಆಯ್ತಂದ್ರೆ ತಪ್ಪಲ ಮೇಲೆ ಇಬ್ಬನಿ ಇರೋದ್ರಿಂದ ಗಿಡಕ್ಕೆ ಎಷ್ಟು ಕೋಲ್ಡ್ ಗಾಳಿ ಬಡಿತದಲ್ಲ ಅಷ್ಟು ಜಲ್ದಿ ಬೇರೆ ಆ್ಯಕ್ಟಿವ್ ಕಳ್ಕೊತದ ರೀ. ನೀವು ಅನುಭವಿ ರೈತರು ಭಾಳಷ್ಟು ಇದ್ದೀರಿ, ಇದ್ರಾಗ ಕಲ್ತವ್ರು ಇದ್ದೀರಿ. ಆಮೇಲೆ ಇನ್ನೊಂದು, ಈ ದ್ರಾಕ್ಷಿ ಒಳಗೆ 50-60 ವರ್ಷ ಅನುಭವಿ ರೈತರು ಇದ್ದೀರಿ. ಬಟ್ ನನ್ನ ಅನಿಸಿಕೆ ಪ್ರಕಾರ ನಾ ಹೇಳ್ತೀನಿ ರೀ, ರೂಟ್ ಮಾತ್ರ ಆ್ಯಕ್ಟಿವ್ ಕಳ್ಕೊತದ. ನಾವು ರೂಟ್ ಆ್ಯಕ್ಟಿಂಗ್ ಕಳ್ಕೊತಂದ್ರೆ ಏನಾಗ್ಬಿಡ್ತದೆ, ಆಟೋಮೆಟಿಕ್ ಗಿಡಕ್ಕೆ ಆಹಾರ ಸಿಗ್ಲಿಕ್ಕೆ ಇದು ಹೋಗ್ಬಿಡ್ತದೆ. ಆಹಾರ ನಮ್ಗೆ ಜಾಸ್ತಿ ಪ್ರಮಾಣದಾಗ ಸಿಗಂಗಿಲ್ಲ. ಮೊದಲ ಫ್ಲವರಿಂಗ್ ಸ್ಟೇಜ್ನಾಗ ಏನು ಇರಂಗಿಲ್ಲ ಅಟ್ ಪರಿ. ಈ ಕಾಳು ಆಯಿತು, ಸೆಟ್ಟಿಂಗ್ ಜೇ ಆದ ಬಳಿಕ ಕಾಳು ಆಯ್ತು ಅಂದ್ರೆ ಆಹಾರ ಭಾಳ ಬೇಕು ರೀ, ಡಬಲ್ ಬೇಕು ಆಹಾರ. ನಮ್ಗೆ ಡಬಲ್ ಬೇಕನ್ನ 1 ಚೀಲ ಹಾಕಲ್ಲಿ 2 ಚೀಲ ಹಾಕೋದು ಇರಂಗಿಲ್ಲ ರೀ. ಪ್ರಮಾಣ ಸೇಮ್ ಇರ್ತದೆ, ಬಟ್ ಆಹಾರ ಜಾಸ್ತಿ ಬೇಕು. ಈ ಕಡೆ ಏನಾದ ಸ್ವಲ್ಪ ಸೆಟ್ಟಿಂಗ್ ಜೇ ಆಯ್ತಂದ್ರೆ ವಿಶೇಷವಾಗಿ ಎಲ್ಲ ಮೋಡ್ ಬರೋಂಗಿಲ್ಲ, ಮಳೆ ಬರೋಂಗಿಲ್ಲ, ಏನೂ ಇರಲ್ಲ. ಈ ಕಡೆ ಆ ಸೆಟ್ಟಿಂಗ್ ಫ್ಲವರಿಂಗ್ದಾಗೆ ಜಾಸ್ತಿ ಸಮಸ್ಯೆ ಕಾಡ್ತಿರ್ತದೆ ನಮ್ಗೆ. ಈ ಕಡೆ ನಮ್ಮದು ಸೆಟ್ಟಿಂಗ್ ಜಿ ಆತದೋ ಅಥವಾ ಇನ್ನೂ ನಡೆದಿರ್ತದೋ ಆ ಮೂಮೆಂಟ್ನಾಗ ಕೋಲ್ಡ್ ಥಂಡಿ ಚಾಲೂ ಆಗಿಬಿಡ್ತದೆ ನಮಗೆ. ಈ ವಾತಾವರಣದಾಗ ನಾವೇನು ಮಾಡ್ಕೋಬೇಕು ರೀ, ಭಾಳ ಈಸಿ ಕೆಲಸ ಮಾಡ್ಕೋಬೇಕು. ಇದು ಪ್ರತಿ ವರ್ಷವೂ ಹೇಳಾಗತ್ತೀನಿ ರೀ. ನಾ ಏನು ಮಾಡಿದೆ ರೀ, ಸೆಟ್ಟಿಂಗ್ ಜಿ 44ನೇ ದಿವ್ಸಕ್ಕೆ ಮಾಡಿಕೊಂಡೆ. 50ನೇ ದಿವ್ಸಿಗಂತರೂ ಸ್ವಲ್ಪ ಕೋಲ್ಡ್ ಸ್ವಲ್ಪ ಚಾಲೂ ಮಾಡ್ತಾರೆ 50ನೇ ದಿವ್ಸಿಗೆ. ಆಮೇಲೆ 55-56ನೇ ದಿವ್ಸಿಗಂತರೂ ಫುಲ್ ಕೋಲ್ಡ್ ಇತ್ತು. ಆ ಟೈಮ್ದಾಗ ಹಿಂಗಾದ್ರೆ ನಮ್ಮದಂತರೂ ಕಾಳು ಸೈಜ್ ಆಗಲ್ಲ, ಪ್ರತಿ ವರ್ಷ ಅದಂಗೆ ಆಗ್ತದೆ. ಮತ್ತು ಇನ್ನೊಂದಂದ್ರೆ ನಾವೇನು ವಿಚಾರ ಮಾಡಿದೆವು ರೀ, ಹೋದ ವರ್ಷ ಅದಕ್ಕಿಂತ ಮೊದಲಿನ ವರ್ಷ ಗೊನೆ ಸಂಖ್ಯೆ ಕಡಿಮೆ ಇತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದಕ್ಕಿ ಹೋಗ್ಯದ. ಈ ವರ್ಷ ಅಂತೂ ಒಟ್ಟ ದಕ್ಕಂಗಿಲ್ಲ. ಮತ್ತು ಇದು ಗೊನೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಳು ಸೈಜು ಸಣ್ಣ ಇರ್ತದೆ ರೀ. ಇದು ಏನು ಮಾಡಿದ್ರೂ ಸೈಜ್ ಆಗಂಗಿಲ್ಲ. ಅದು ಎಲ್ಲ ಕಾಳುಗಳಿಗೆ ಆಹಾರ ಸಪ್ಲೈ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾಗ್ತದೆ, ಆಹಾರ ಸಪ್ಲೈ ಕಡಿಮೆ ಆಗ್ತದೆ. ಕಡಿಮೆ ಆಗೋದ್ರಿಂದ ಏನಾಗ್ಬಿಡ್ತದೆ, ಕಾಳು ಸೈಜ್ ಸಣ್ಣ ಉಳಿತಿರುತ್ತೆ. ಇದೊಂದು ರೀಸನ್. ಆಮೇಲೆ ಇನ್ನೊಂದು ನಮ್ಮದು ಪ್ಲ್ಯಾನ್ ಹಾಕಿದೇವ್ರಿ, ಗೊನೆ ಸಂಖ್ಯೆ ಜಾಸ್ತಿ ಅದ. ಹೋದ ವರ್ಷ 12 ಟನ್ ಆಗಿತ್ತು. ಈ ಸಾರಿ ಒಂದು 15 ಮುಂದೆ ಆಗ್ಬೇಕನ್ನೋ ಒಂದು ಲೆಕ್ಕಾಚಾರ ಐತಿ. ಯಾಕಂದ್ರೆ ಕಾಳು ಆಯ್ತಂದ್ರೆ ಎಲ್ಲ ಆಯ್ತು ಅಂದಂಗೆ ಇಲ್ರಿ. ಹಾಗಾಗಿ ನಾ ಏನು ಮಾಡ್ಕೊಂಡೆ ರೀ, ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೆ, ನಾ ಕರೆಕ್ಟ್ 51ನೇ ದಿನಕ್ಕೆ 1 ಎಕರೆಗೆ 2 ಲೀಟ್ರ್ ಫಿಶ್ ಆಯಿಲ್ ಕೊಟ್ಟೆ ರೀ. ಇದು ಫಿಶ್ ಆಯಿಲ್ ಏನದ ನಾನೇ ಮನೆಯಾಗ ತಯಾರು ಮಾಡ್ಕೊಂಡೀನಿ ರೀ. ಎಲ್ಲರೂ ಭಾಳಷ್ಟು ರೈತರು ಮಾಡ್ಕೋತಾರೆ, ಬೆಲ್ಲ ಮೇಣ ಹಾಕ್ತಾರೆ, ಮಾಡಿಬಿಡ್ತಾರೆ. ಆ ರೀತಿ ಮಾಡ್ಕೊಂಡಿಲ್ಲ, ನನ್ನದೇ ಆದಂಥ ಓನ್ ಟೆಕ್ನಿಕ್ ವಹಿಸಿ ಡಿಫ್ರೆಂಟಾಗಿ ಮಾಡ್ಕೊಂಡೀನಿ ರೀ.
ಯಾಕಂತಂದ್ರೆ ಹೋದ ವರ್ಷ ಅದಕ್ಕೆ ಮೊದಲಿನ ವರ್ಷ ಮಾಡ್ಕೊಂಡಿದ್ದೆ ರೀ. ಅದಕ್ಕೆ ಈ ವರ್ಷ ಮಾಡೋದಕ್ಕಂತೂ ಭಾಳ ಬೇರೆ ಸಿಸ್ಟಮ್ದಾಗ ಮಾಡ್ಕೊಂಡಿನಿ ರೀ. ಭಾಳ ಚಂದ ಫಸ್ಟ್ ಕ್ಲಾಸ್ ರಿಸಲ್ಟ್ ಕೊಟ್ಟದ್ರಿ. ಅದಕ್ಕೆ ಏನದ ನಾ ಏನು ಮಾಡಿದೆ ರೀ, 1 ಎಕರೆಗೆ 2 ಲೀಟ್ರ್ ಡ್ರಿಪ್ನಾಗ ಕೊಟ್ಟೆ ರೀ. ಅವತ್ತೇ ಮ್ಯಾಲೆ ಸ್ಪ್ರೇ ತೊಗೊಂಡಿನಿ ರೀ. ಅವತ್ತೇ ಮ್ಯಾಲೆ ಸ್ಪ್ರೇ ತೊಗೊಂಡು 51ನೇ ದಿನಕ್ಕೆ ತೊಗೊಂಡಿನಿ. 52ನೇ ದಿವಸ ಬೆಳಗ್ಗೆ ಪ್ಲಾಟ್ನಾಗ ಹರಿನೀರು ಚಾಲೂ ಮಾಡೀನಿ ರೀ. ಸೆಂಟ್ರದಾಗ ನೀರು ಬಿಡೋದು, ಹರಿನೀರು ಚಾಲೂ ಮಾಡೀನಿ. ಸ್ವಲ್ಪ ತಮ್ಮ ಅಂದರು ಇಲ್ಲ ಬುರಿ ಬಂದಿತ್ತು ನೋಡು ಅಂತಂದರು. ಏನು ಬರೋಂಗಿಲ್ಲ, ನೀವು ಸುಮ್ಮನೆ ಬಿಟ್ಬಿಡು ಅಂದ್ರೆ ಅದು ನೀರು ಬಿಟ್ಟು ಕುಲ್ಲ ಆಗ್ಬೇಕಾದ್ರೆ 4 ದಿನ ಹೋಯ್ತು ರೀ. ಸ್ವಲ್ಪ ಸೆಂಟ್ರದಾಗ ಸ್ವಲ್ಪ ನಮಗೇನದ ಕರೆಂಟ್ ಕಾಡ್ತು ಒಂದು ದಿವಸ, ಹಂಗಾಗಿ 4 ದಿವಸ ಹೋಗ್ಬಿಡ್ತು. 4 ದಿವಸ ಆಗಾನೆ ಏನೂ ಮಾಡಲಿಲ್ಲ ರೀ. ನಾ ಸೀದಾ ಏನು ಮಾಡಿದೆ ರೀ, ಬಾವಿಸ್ಟನ್ನ ಬಾಯಜಮ 1 ಗ್ರಾಮ್ GA ಮತ್ತೇನದ ಇದ್ರ ಜೊತೆ 05234 ಇಟ್ಟು ಹಾಕ್ಕೊಂಡು 100 ಲೀಟ್ರ್ ನೀರಿಗೆ 1 ಗ್ರಾಮ್ ರೀ ಇಟ್ಟು ಹಾಕ್ಕೊಂಡು 1 ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ. ನೆಕ್ಸ್ಟ್ ಮರುದಿವ್ಸ ಏನು ಮಾಡಿದೆ, ಅಕ್ರೇಶಿಯೋ 400 ಲೀಟ್ರ್ ನೀರಿಗೆ 100 ml ಹಾಕ್ಕೊಂಡಿನಿ ರೀ. 1 ಬಾಟ್ಲ ಹಾಕ್ಕೊಂಡು ಸ್ಪ್ರೇ ತೊಗೊಂಡಿರಿ. ಇದ್ರ ಬದ್ರ ಅದೇ ಸಾಲ್ನಾಗ ಹೋಗೋದು, ಅದೇ ಸಾಲ್ನಾಗ ರಿಟರ್ನ್ ಮಾಡೋದು. GA ಹೊಡಿತೇವಲ್ರಿ ನಾವು ಸ್ಪೀಡ್ನಾಗೆ ರೀ, ಸ್ಲೋದಾಗೇನಿಲ್ಲ. ಸ್ಪೀಡ್ನಾಗೆ ನಾವು ಡೈಲಿ ಏನು ಔಷಧ ಹೊಡಿತೇವಲ್ಲ, ಅದೇ ರೀತಿ ಅದೇ ಸಾಲ್ನಾಗ ಹೋಗೋದು, ರಿಟರ್ನ್ ಅದೇ ಸಾಲ್ನಾಗ ಬರೋದ್ರಿಂದ ಒಂದೇ ಒಂದು ಕಾಳು ನನ್ನಲ್ಲಿ ಬುರಿ ಹುಡುಕೊಟ್ರೆ ನನ್ನ ಪ್ಲಾಟ್ ಅವರಿಗೆ ಆ ರೀತಿ ಬುರಿನ ಬರೋಂಗಿಲ್ಲ ಅದೊಂದು. ಆ ರೀತಿ ನಾವು ಮಾಡ್ಕೊಂಡು ಏನದ ಮುಂದೆ ಮತ್ತೊಂದು GA ಮಾಡ್ಕೊಳ್ಳೀನಿ. ಇನ್ನೊಂದು ಸ್ವಲ್ಪ ಕಾಳು ಸೈಜ್ ಆಗಲ್ಲ ಅನ್ನೋದ್ರೊಳಗಾಗಿ ಏನಾಗಿಬಿಡ್ತು, ಬೇಡ ಈ ಕೋಲ್ಡ್ ವಾತಾವರಣಕ್ಕೆ ನಾವು ಎಷ್ಟು GA ಮಾಡಿದ್ರು ನಮಗೇನದ ಹೊಳ್ಳಿ ಕಾಳು ಸೈಜ್ ಆಗಂಗಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಯಾಕಂದ್ರೆ ಭಾಳಷ್ಟು ರೈತರು 5 ಗ್ರಾಮ್ ಹಾಕ್ಯಾರ್ರಿ. 100 ಲೀಟ್ರ್ ನೀರಿಗೆ 5 ಗ್ರಾಮ್ ಮತ್ತು ಟಾನಿಕ್ಕೆಲ್ಲ 1 to ಡಬಲ್ ಹಾಕಿಬಿಟ್ರೆ, ಹಾಕಿ ಸ್ಪ್ರೇ ತೊಗೊಂಡ್ಬಿಟ್ರೆ. ಆದರೂ ಅವ್ರು ಕಾಳು ಸೈಜ್ ಆಗಿಲ್ಲ. ಮತ್ತು ಅವರು ಆಗಿಲ್ಲ ಅಂದ್ರೆ ನಮಗೆ ಹೆಂಗೆ ಆಗ್ತಾವ, ಅವರು ಆಗಿಲ್ಲ ಅಂದ್ರೆ ನಮ್ಮವ್ರು ಹೆಂಗೆ ಆಗ್ತಾವ. ಅದಕ್ಕೆ ನಾವು ಡಿಫ್ರೆಂಟ್ ದಾರಿ ಹಿಡಿಬೇಕು. ಆ ದಾರಿ ಹೋದೆವಂದ್ರೆ ನಮ್ಮ ಕಾಳು ಸೈಜ್ ಆಗಂಗಿಲ್ಲ ಅಂತ ಅಂದ್ಕೊಂಡು ನಾ ಏನು ಮಾಡಿದೆ ರೀ, ಸೀದಾ ನಾ ಮತ್ತೆ ನೆಕ್ಸ್ಟ್ 10 ದಿವಸ ಆಗಿತ್ತು. ನಾ ಫಿಶ್ ಆಯಿಲ್ ಬಿಟ್ಟು 10 ದಿವಸ ಆಗಿತ್ತು ರೀ. 62 ದಿವಸ ಆಗಿತ್ತು. ಏನೂ ಮಾಡಲಿಲ್ಲ. ಇದು ಒಂದು ಹೊಡ್ಕೊಂಡಿದ್ದೆ, ಮತ್ತು ನಡು ಬುರಿಕಾಯಿ ಒಂದು ಹೊಡ್ಕೊಂಡೆ ರೀ. ಮತ್ತೊಂದು ಮೆತ್ತಗೆ ಮಾಡ್ಕೊಳಕ್ಕೆ ಒಂದು ಔಷಧ ಹೊಡ್ಕೊಂಡು ಸೀದಾ ಮ್ಯಾಲೆ ಫಿಶ್ ಆಯಿಲ್ ಸ್ಪ್ರೇ ತೊಗೊಂಡೆ ರೀ. ಬಡ್ಡಕ್ಕೆ ಮತ್ತೆ 2 ಲೀಟ್ರ್ ಎಕರೆಗೆ ಕೊಟ್ಟೆ ರೀ. ಕೊಟ್ಟು ನೆಕ್ಸ್ಟ್ ಒಂದು ಹರಿನೀರು ಕೊಟ್ಟಿನಿ ನೋಡ್ರಿ. ನಾ 64ನೇ ದಿವ್ಸನಟ್ಟಿಗೆ ನಂದೇನದ 2ನೇ ಹರಿನೀರು ಮುಗಿದು ಹೋಗ್ಬಿಡ್ತು ನಂದು. ಈಗ ನನ್ನ ಕಾಳು ಏನದ ಪ್ಲಾಟ್ ನೋಡ್ರಿ, ಸದ್ದು ಪ್ಲಾಟ್ ತೋರಿಸೋದು ಬಳಕ ನೀವು ಮುಂದೆ ನಮ್ಮ ನೋಡಿ ಬಳಕೆ ಹೋಗು ರಿಸಲ್ಟ್ ಆಗ್ಯದರೇನ್ರಿ ಇಲ್ಲರೇನ್ರಿ. ಈ ರೀತಿ ಮಾಡ್ಕೊಂಡೆ ರೀ. ಫಿಶ್ ಆಯಿಲ್ ಕೊಟ್ಟು ಬಳಕ ನಾ ಏನು ಮಾಡಿದೆ ರೀ, ಸೀದಾ PSP KSP ಅದು ಎಕರೆಗೆ 10 ಲೀಟ್ರ್ ಕೊಟ್ಟೀನಿ ರೀ. ನಾವು ಎಕರೆಗೆ 10 ಲೀಟ್ರ್ ಡ್ರಿಪ್ನಾಗ ಕೊಟ್ಟೆ ರೀ. ನಂದಂತರೂ ನಿಮ್ಮ ಪದ್ಧತಿ ಗೊತ್ತೇ ಅದ. ಈ ಕಡೆ ಫುಲ್ ಆರ್ಗ್ಯಾನಿಕ್ನೂ ಹೋಗಕ್ಕೆ ಬರೋಂಗಿಲ್ಲ, ಫುಲ್ ಕೆಮಿಕಲ್ದಾಗ ಹೋಗ್ತೀನಂದ್ರೂ ನಡೆಯಂಗಿಲ್ಲ. ಇಲ್ಲ ನಾ ಔಷಧ ಬಿಡಲ್ಲ, ಇದು ಆರ್ಗ್ಯಾನಿಕ್ಕು ಮಾಡೋಂಗಿಲ್ಲ, ಈ ಕಡೆ ಇದನ್ನು ಬಿಡೋಂಗಿಲ್ಲ. ಸುಮ್ಮನೆ ಮ್ಯಾಲೆ ಅಟೆ ಸ್ಪ್ರೇ ಮಾಡ್ಕೊತ ಹೋಗ್ತೀನಂದ್ರೂ ನಡೆಯಂಗಿಲ್ಲ. ಎರಡೂ ಸಮನಾಗಿರ್ಬೇಕು. ನಮ್ಮ ಪ್ಲಾಟಿಗೆ ಕೆಮಿಕಲ್ ಜಾಸ್ತಿ ಆಯ್ತು ಅನ್ನೋದ್ರಾಗೆ ಕೈ ಬಿಟ್ಬಿಡ್ಬೇಕು. ಅದಕ್ಕೆ ಇಲ್ಲ ಆರ್ಗ್ಯಾನಿಕ್ ಜಾಸ್ತಿ ಬಿಡೋದ್ರಿಂದ ನಮಗೆ ವರ್ಕ್ ಆಗಲ್ಲ ಆಗ್ಯದ ಪ್ಲಾಟ್ ಅನ್ನೋದ್ರಾಗೆ ಗಸ್ಕೊಂಡ್ಬಿಟ್ಟು ಬೇರೆ ರೂಟ್ ಬರಬೇಕು. ಭಾಳಷ್ಟು ಔಷಧಗಳು ಅದಾವೆ ರೀ. ನೀವು ಏನೇ ಮಾಡಿರಿ ಮಾಡಿರಿ, ಔಷಧಗಳ್ದಾಗ ಭಾಳಷ್ಟು ವೆರೈಟಿ ಅದಾವೆ. ಈಗ ಸದ್ಯಕ್ಕೆ ಮೊನ್ನೆ ಒಂದು ಔಷಧ ಹೊಡ್ಕೊಂಡೀನಿ ರೀ, GAದಾಗ ಟಾನಿಕ್ ಹಾಕೀನಿ. ಆ ಟಾನಿಕ್ ಏನದ ನಮ್ಮಲ್ಲಿ ಒಟ್ಟ ಕೆಲಸ ಮಾಡಲಿಲ್ಲ. ಅದು ಔಷಧ ಸರಿ ಇಲ್ಲ ಅಂತ ಅನ್ನಕ್ಕೆ ಬರೋಂಗಿದೆ ಇಲ್ಲ ನಮಗೆ. ಯಾಕಂತಂದ್ರೆ ಅದ್ರ ಮೇಲೆ ಅವ್ರು ಒಂದು ಲೇಬಲ್ ಕೊಟ್ಟಿರ್ತಾರೆ. ಆ ಲೇಬಲ್ ಮೇಲೆ ಬರೆದಿರ್ತಾರೆ, ಇಂಥ ವಾತಾವರಣದಾಗ ಈ ಟೇಜ್ನಾಗ ಈ ರೀತಿ ಹೊಡಿಬೇಕಂತಂದು. ಆ ಟೇಜ್ ನಮ್ಮಲ್ಲಿ ಇರೋಂಗಿಲ್ಲ. ಫುಲ್ ಕಾಳು ಕಟ್ರಿರ್ತದೆ, ಅಂದ್ರೆ ಹಾರ್ಡಾಗಿರ್ತದೆ ರೀ ಕಾಳು, ಸಿಕ್ಕಾಪಟ್ಟೆ ಹಾರ್ಡಾಗಿರ್ತದೆ. ಅಂಥ ಟೈಮ್ದಾಗ ಒಮ್ಮೆ GA ತೊಗೊಂಡ್ರೆ ಅಥವಾ ಕಾಳು ಸೈಜ್ ಔಷಧ ಹೊಡ್ಕೊಂಡ್ರೆ ಬೇಕಾದಿರಲಿಲ್ಲ ಕೈ ಬಿಟ್ಬಿಡ್ತದೆ. ಏನು ಮಾಡಿದ್ರು ರಿಸಲ್ಟೇ ಕೊಡೋಂಗಿಲ್ಲ ನಮ್ಗೆ. ಹಾಗಾಗಿ ಹೇಳ್ತೀನಿ ರೀ, ನಾವು GA ಮಾಡ್ಕೊಳ್ಳೋ ಪದ್ಧತಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ ರೀ. ಆದರೂ ಈಗ ಹೇಳ್ತೀನಿ ನಾನು ನಿಮಗೆ, GA ಮಾಡ್ಕೊಳ್ಳೋ ಪದ್ಧತಿ ಅನ್ನೋದು ಫಸ್ಟ್ ನಮ್ಮ ರೂಮಲ್ಲಿ ರೀ, ಈ ಯಾವ ಟೇಜ್ನಾಗ ಯಾವ ರೋಗ ಬರ್ತದೆ. ಆಮೇಲೆ ಸೆಕೆಂಡ್ ಏನು ಮಾಡೋದು, ಮೆತ್ತಗಾದೋ ಇಲ್ಲ ಪ್ಲಾಟ್ ನೋಡ್ಕೊಳ್ಳೋದು. ಆಮೇಲೆ ಅದ್ರ ಜೊತೆನೇ ನಮ್ಮ ಪ್ಲಾಟ್ ಏನದ ಬೇರೆ ಆ್ಯಕ್ಟಿವ್ ಆದಿಲ್ಲ ನೋಡ್ಕೋಬೇಕು. ಭಾಳ ಅದ ರೀ, ಅದೆಲ್ಲ ಡಿಟೇಲಾಗಿ ಹೇಳ್ತೀನಿ ರೀ. ಈಗ ಏನಂದ ಈ ರೀತಿ ಮಾಡಿಕೊಂಡು ನಂದು 66-67 ದಿವ್ಸನ ಪ್ಲಾಟ್ ಏನಾದಲ್ಲ, ಆ ಪ್ಲಾಟ್ ಯಾವ ರೀತಿ ಕಾಳು ಸೈಜ್ ಆಗ್ಯದ, ನಾ ಏನು ಮಾಡ್ಕೊಂಡೆ ಅನ್ನೋದು ಇನ್ನೂ ನಾ ಏನದ ಸೈಜ್ GA ಮಾಡ್ಕೊಂಡಿಲ್ಲ ರೀ. ಸೈಟಿಂಗ್ GA ಮಾಡಿಕೊಂಡು
44 ದಿವ್ಸಕ್ಕೆ ಸೆಟ್ಟಿಂಗ್ ಜಿ ಎ ಮಾಡ್ಕೊಂಡಿನಿ ರೀ. ಅದಾದ ನಂತರ ಈಗ 66ನೇ ದಿವ್ಸಕ್ಕೆ ಬಂದೀನಿ. ಇನ್ನೂವರೆಗೂ ಜಿ ಎ ಮಾಡ್ಕೊಂಡಿಲ್ಲ. ಇನ್ನು ಮುಂದೆ ಏನದ ರಿವರ್ಸ್ ಜಿ ಎನೇ ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಹಾಕ್ಕೊಂಡೀನಿ ರೀ. ರಿವರ್ಸ್ ಜಿ ಎ ಏನದ ನಾವು 2 ಗ್ರಾಮೆಲ್ಲ ಮಾಡ್ಕೋತೀನಿ ರೀ. ಅದ್ರಾಗ ಯಾವ ರೀತಿ ನಾ ಜಿ ಎ ಮಾಡಿಕೊಂಡು ಯಾವ ರೀತಿ ಇದನ್ನು ನಾವು ಇದ್ರೊಳಗೆ ಕಾಳು ಸೈಜ್ ಒಳಗೆ ಬಳಸ್ಕೋಬೇಕನ್ನೋ ವಿಷಯ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.